ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಯಣ್ ಪವಾರ್ ಅಂತ. ನಾವು ಹಿಂದಿನ ವಿಡಿಯೋದಲ್ಲಿ ವರ್ಬ್ ಬಗ್ಗೆ ತಿಳ್ಕೊಂಡ್ವಿ. ಟೈಪ್ಸ್ ಆಫ್ ವರ್ಬ್ ಆಯಿತು, ಅದರ ಡೆಫಿನೇಷನ್ ಆಯಿತು, ಮತ್ತು ಯಾವ ಥರ ವರ್ಬ್ ಇರುತ್ತೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿವಿ. ಅದರಲ್ಲೇ ಒಂದು ಸಹಾಯಕ ಕ್ರಿಯಾಪದಗಳು ಅಂತ ಇದ್ದುವಲ್ಲ, ಅಂದರೆ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್. ಅದರಲ್ಲಿ ಹೇಳಿದ್ನಲ್ಲ ನಿಮಗೆ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂತೇಳಿ. ಅದರಲ್ಲಿ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಯಾವ ಅಂದ್ರೆ ಬಿ, ಡೂ, ಹ್ಯಾವ್ ಅಂತ ಇವು ಮೂರು ಪ್ರೈಮರಿ ಆಕ್ಸಿಲರಿ ವರ್ಬ್ಸ್. ಇವು ಪ್ರಾಥಮಿಕ ಸಹಾಯಕ ಕ್ರಿಯಾಪದಗಳು. ಇವು ಕಲಿಯುವುದು ಮುಖ್ಯ ಆಗುತ್ತೆ. ಅಂದರೆ ಯಾವ ಟೈಮಲ್ಲಿ ಯಾವ್ಯಾವ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಯೂಸ್ ಮಾಡಬೇಕು ಅಂತೇಳಿ ಗೊತ್ತಾದರೆ ನಾವು ಇಂಗ್ಲೀಷಲ್ಲಿ ತುಂಬ ಸುಲಭವಾಗಿ ಮಾತಾಡೋಕ್ಕೆ ಮತ್ತು ಓದೋಕ್ಕೆ ಮತ್ತು ತಿಳಿದುಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಪ್ರೈಮರಿ ಆಕ್ಸಿಲರಿ ವರ್ಬನ್ನು ನೋಡೋಣ. ಮೊದಲಿಗೆ ಬಿ ಒಂದು ಬೇಸ್ ಫಾರ್ಮ್ ಆಫ್ ವರ್ಬ್. ಇದು ಬೇಸ್ ಫಾರ್ಮ್ ಆಫ್ ವರ್ಬ್. ಇದನ್ನೇ V2 ಅಂದರೆ ಸಿಂಗ್ಯುಲರ್ ಫಾರ್ಮು V1 ಪ್ಲಸ್ ES ಪ್ಲಸ್ S, ಇದು V2 ಫಾರ್ಮು, ಮತ್ತು V3 ಫಾರ್ಮು, ಮತ್ತು V1 ಪ್ಲಸ್ ING ಫಾರ್ಮ್ ಅಂದರೆ ಕಂಟಿನ್ಯೂಸ್ ಫಾರ್ಮ್. ಇದು V1 ಫಾರ್ಮ್ ಯಾವ ಅಂದ್ರೆ ಆರ್ ಮತ್ತು ಆಮ್, ಮತ್ತು V1 ಪ್ಲಸ್ S ಆರ್ ES ಫಾರ್ಮ್ ಅಂದರೆ ಈಸ್. ಇದು ಸಿಂಗ್ಯುಲರ್, ಇದು ಪ್ರೆಸೆಂಟ್ ಸಿಂಗ್ಯುಲರ್. ಇದು ಪ್ರೆಸೆಂಟ್ ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. V1 ಯಾವತ್ತೂ ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. ಯಾವುದೇ ಬೇಸ್ ಆಫ್ ವರ್ಬ್ ಇದ್ದರೆ ಬೇಸ್ ಫಾರ್ಮ್ ಆಫ್ ವರ್ಬ್ ಯಾವತ್ತೂ ಪ್ಲೂರಲ್ ಫಾರ್ಮಲ್ಲೇ ಇರುತ್ತೆ. ಅದನ್ನು ನಾವು ES ಅಥವಾ S ಅನ್ನು ಹಚ್ಚಿ ಸಿಂಗ್ಯುಲರ್ ಮಾಡಬೇಕು ಅದನ್ನು. ನೆಕ್ಸ್ಟ್ V2 ಫಾರ್ಮ್ ಯಾವ ಅಂದ್ರೆ ವಾಜ್ ಮತ್ತು ವರ್. ನೆಕ್ಸ್ಟ್ V3 ಫಾರ್ಮು ಬೀನ್, ಮತ್ತು V1 ಪ್ಲಸ್ ING ಅಂದರೆ ಕಂಟಿನ್ಯೂಸ್ ಫಾರ್ಮು ಬೀಯಿಂಗ್. ಇದರಲ್ಲಿ ಆರ್ನ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಯು, ವಿ, ದೇ ಅಥವಾ ಪ್ಲೂರಲ್ ಫಾರ್ಮ್ ಇದ್ದರೆ ಆರನ್ನು ಯೂಸ್ ಮಾಡಬೇಕು. ಐ ಜೊತೆ ಆಮ್ನ ಯೂಸ್ ಮಾಡಬೇಕು. ಹಾಗೆ ಇದು ನೆಕ್ಸ್ಟ್ ಹಿ, ಸಿ, ಇಟ್, ನೇಮ್ ಮತ್ತು ಸಿಂಗ್ಯುಲರ್ ಇದ್ರೆ ಈಸ್ ಫಾರ್ಮ್ನ ಯೂಸ್ ಮಾಡಬೇಕು. ಸೇಮ್ ಹಾಗೆ ವಾಜ್ನ ಹಿ, ಸಿ, ಇಟ್, ನೇಮ್, ಸಿಂಗ್ಯುಲರ್ ಅಂದರೆ ಪಾಸ್ಟಲ್ಲಿ ಇದ್ದರೆ ಹಿ, ಸಿ, ಇಟ್, ನೇಮ್ ಅಥವಾ ಸಿಂಗ್ಯುಲರ್ ಇದ್ರೆ ವಾಜ್ನ ಯೂಸ್ ಮಾಡಬೇಕು. ಐ ಜೊತೆನೂ ವಾಜ್ ಯೂಸ್ ಆಗುತ್ತೆ. ವರ್ ಅಂದರೆ ಪ್ಲೂರಲ್ ಫಾರ್ಮ್ ಯು, ವಿ, ದೇ ಅಥವಾ ಪ್ಲೂರಲ್ ಫಾರ್ಮ್ ಇದ್ದರೆ ವರ್ನ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ವರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಿತ್ ಆಲ್ ಸಬ್ಜೆಕ್ಟ್ ಫಾರ್ ಇಮ್ಯಾಜಿನರಿ ಪೊಸಿಷನ್ ಆಫ್ ಪ್ರೆಸೆಂಟ್. ಅಂದರೆ ಏನರ ನಾವು ಇಮ್ಯಾಜಿನರಿ ಆಗಿ ಹೇಳ್ಬೇಕಂದ್ರೆ ನಾ ಹಂಗಿರಬೇಕಾಗಿತ್ತು, ನಾ ಅಲ್ಲಿರಬೇಕಾಗಿತ್ತು ಅಂಥ ಸೆಂಟೆನ್ಸ್ಗಳು ಬರುತ್ತೆ. ಅಲ್ಲಿ ನಾವು ವರ್ನ ಯೂಸ್ ಮಾಡಬೇಕು. ಅಲ್ಲಿ ವಾಜ್ನ ಯೂಸ್ ಮಾಡಿದರೆ ತಪ್ಪಾಗ್ಬಿಡುತ್ತೆ. ಅದು ಹೇಗೆ ಅಂತ ಹೇಳ್ತೇನಂತೆ. ನೆಕ್ಸ್ಟ್ ಬೀನು ದ ಲಿಂಕರ್ ಫಾರ್ ದ ಪರ್ಫೆಕ್ಟ್ ಟೆನ್ಸ್. ಅಂದರೆ ಇದು ಲಿಂಕ್ ಮಾಡುತ್ತೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಲಿಂಕ್ ಮಾಡುತ್ತೆ. ಅದು ಬೀನ್ ದ ಲಿಂಕರ್ ಫಾರ್ ಪರ್ಫೆಕ್ಟ್ ಟೆನ್ಸ್. ಮತ್ತು ಇದು ಯಾವತ್ತೂ ಅಂದರೆ ಬೀನ್ನ ಜಾಸ್ತಿ ಯೂಸ್ ಆಗೋದು ಹ್ಯಾವ್ ಮತ್ತು ಹ್ಯಾಸ್ ಜೊತೆ. ಮತ್ತು ಹ್ಯಾಡ್ ಬೀನ್ ಯೂಸ್ ಮಾಡಬೇಕಂದ್ರೆ ಅದು ಸೇಮ್ ಇಮ್ಯಾಜಿನರಿ ಪೊಸಿಷನ್ ಹೇಳ್ಬೇಕಂದ್ರೆ ಹ್ಯಾಡ್ ಬೀನ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಯೂಸ್ಡ್ ವಿತ್ ಹ್ಯಾಸ್ ಆರ್ ಹ್ಯಾವ್ ಟು ಡಿಸ್ಕ್ರೈಬ್ ಕ್ಯಾನ್ ಆಕ್ಷನ್ ಆರ್ ಸ್ಟೇಟ್ ದ್ಯಾಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಟು ದ ಪ್ರೆಸೆಂಟ್. ಅಂದರೆ ಪಾಸ್ಟ್ನಲ್ಲಿ ಚಾಲು ಅಂದರೆ ಸ್ಟಾರ್ಟ್ ಆಗಿ ಈಗೂ ಕಂಟಿನ್ಯೂಸ್ ಇದ್ದರೆ ಅಲ್ಲಿ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬರುತ್ತೆ. ಸಿಂಗ್ಯುಲರ್ಗೆ ಹ್ಯಾಸ್ ಬೀನ್ ಬರುತ್ತೆ, ಪ್ಲೂರಲ್ ಫಾರ್ಮ್ಗೆ ಹ್ಯಾವ್ ಬೀನ್ ಬರುತ್ತೆ. ಅಂದರೆ ಹಿಂದುಗಡೆ ಸ್ಟಾರ್ಟ್ ಆಗಿ ಅಂದರೆ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಈಗೂ ಪ್ರೆಸೆಂಟಲ್ಲಿ ಆ ವರ್ಕ್ ನಡೀತಾ ಇದ್ದರೆ ಅದನ್ನು ನಾವು ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಅಂತ ಹಚ್ತೀವಿ. ಸಿಂಗ್ಯುಲರ್ಗೆ ಹ್ಯಾಸ್ ಬೀನು, ಪ್ಲೂರಲ್ಗೆ ಹ್ಯಾವ್ ಬೀನ್ ಅನ್ನು ಹಚ್ಚಿ ಇದು ಮಾಡ್ತೀವಿ. ಇದು V1 ಪ್ಲಸ್ ING ಅಂದರೆ ಈಗ ಪ್ರೆಸೆಂಟಲ್ಲಿ ಕೆಲಸ ನಡೀತಾ ಇರಬೇಕು ಅಂಥದ್ರಲ್ಲಿ ಬೀಯಿಂಗ್ ಅಂತಲೇ ಯೂಸ್ ಮಾಡ್ತೀವಿ ನಾವು. ಅದು ಹೇಗೆ ಅಂತ ನಿಮ್ಗೆ ಹೇಳ್ತೀನಂತೆ. ನೆಕ್ಸ್ಟ್ ಮೊದಲಿಗೆ ಬಿ ಫಾರ್ಮ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣಂತೆ. ಬಿ ಅಂದರೆ ಈಸ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಅಂದರೆ ಇದು ಬೇಸ್ ಫಾರ್ಮ್ ಆಫ್ ವರ್ಬ್. ಇದು ಬಿ ಒಂದು ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂದರೆ. ಮತ್ತೆ ನೆಕ್ಸ್ಟ್ ವೆನ್ ಯು ಟಾಕ್ ಅಬೌಟ್ ದ ಫ್ಯೂಚರ್ ಯು ಆಲ್ವೇಸ್ ಯೂಸ್ ದ ಬೇಸ್ ಫಾರ್ಮ್ ಆಫ್ ಬಿ. ಅಂದರೆ ನಾವು ಏನಾದರೂ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರೆ ಅದರ ಬಿನ ಯೂಸ್ ಮಾಡ್ಬೇಕು ನಾವು.
ನೋಡಿ, ಇಟ್ ವಿಲ್ ಬಿ ಅಂದ್ರೆ ಸನ್ನಿ ಟುಮಾರೋ, ನಾಳೆ ಬಗ್ಗೆ ಮಾತಾಡ್ತಿದ್ವಿ. ವಿಲ್ ಇದ್ರೆ ಬಿ ಬೇಸ್ ಫಾರ್ಮ್ ಬತ್ತಲ್ಲ. ಮತ್ತೆ ವಿಲ್ ಇದು ಮಾಡಲ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಮಾಡಲ್ ಜೊತೆ ಯಾವತ್ತೂ ಬೇಸ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ ಅಂತ. ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರೆ ವಿಲ್ ಮುಂದೆ ಬಿ ಬರಲೇಬೇಕು, ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ರೆ ವಿಲ್ ಪ್ಲಸ್ ಬಿ. ನೆಕ್ಸ್ಟ್ ಮತ್ತೆ ಆಫ್ಟರ್ ಮಾಡಲ್ ವರ್ಬ್ಸ್ ಹೇಳಿದ್ನಲ್ಲ, ಆಫ್ಟರ್ ಮಾಡಲ್ ವರ್ಬ್ಸ್ ಜೊತೆ ನಾವು ಬಿ ನ ಯೂಸ್ ಮಾಡ್ತೀವಿ. ಯಾವ ತರ ಎಕ್ಸಾಮ್ ಅಂದ್ರೆ ಎಲ್ಲೆಲ್ಲಿ ಯಾವ ಮಾಡಲ್ ಮುಂದೆ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾನ್, ಶುಡ್, ಮಸ್ಟ್, ಅದ್ರ ಮುಂದ್ಗಡೆ ನಾವು ಬಿ ನ ಯೂಸ್ ಮಾಡ್ತೀವಿ. ಯು ಶುಡ್ ಬಿ ಕೇರ್ಫುಲ್, ನೀನು ಕೇರ್ಫುಲ್ ಆಗಿರು. ನೆಕ್ಸ್ಟ್ ಐ ಕ್ಯಾನ್ ಬಿ ದೇರ್ ಇನ್ 10 minutes, ನಾ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಫ್ಯೂಚರ್ ಬಗ್ಗೆ ಮಾತಾಡೋದಲ್ಲ, ಅಂದ್ರೆ ಫ್ಯೂಚರ್ ಬಗ್ಗೆ ಮಾತಾಡೋದಲ್ಲ, ಇದು ಫ್ಯೂಚರ್ ಅಂದ್ರೆ ಇದು ಸಾರಿ ಇಟ್ ಅಂದ್ರೆ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ದಿಸ್ ಮಸ್ಟ್ ಬಿ ದ ರೈಟ್ ಹೌಸ್ ಅಂದ್ರೆ ಇದು ರೈಟ್ ಹೌಸು. ಮಸ್ಟ್ ಜೊತೆ ಬಿ ಆಯ್ತು, ಕ್ಯಾನ್ ಜೊತೆ ಬಿ ಆಯ್ತು, ಶುಡ್ ಜೊತೆ ಬಿ ಆಯ್ತು. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಫ್ಟರ್ ಮಾಡಲ್ ವರ್ಬ್ ಜೊತೆ ಬಿ ನ ಯೂಸ್ ಮಾಡ್ತಾರೆ. ಬಿ ಇದು ಕನ್ನಡದಲ್ಲಿ ಅರ್ಥ ಏನೇನಂದ್ರೆ, ಇದರದ್ದು ಅರ್ಥ ಏನೇನಂದ್ರೆ ಇರು, ಮತ್ತೆ ಸಂಭವಿಸು, ಉಂಟಾಗು, ಎಂದು ಅಂತಾನು ಅರ್ಥ ಇದೆ ಇದರಲ್ಲಿ. ಬೀದ ಕನ್ನಡದಲ್ಲಿ ಅರ್ಥ ಇರು ಅಂದ್ರೆ ಇಲ್ಲೇ ಇರು ಇರುದು ಒಂದು ಎಕ್ಸಾಂಪಲ್ ಇದೆ ನೋಡಿ. ಐ ಕ್ಯಾನ್ ಬಿ ದೇರ್ ಇನ್ 10 minutes ಅಂದ್ರೆ ನಾನು 10 ನಿಮಿಷದಲ್ಲಿ ಅಲ್ಲಿ ಇರುತ್ತೇನೆ ಅಂದ್ರೆ 10 ನಿಮಿಷದಲ್ಲಿ ಇರು ಅನ್ನೋದು ಬಂತಲ್ಲ. ಯು ಶುಡ್ ಬಿ ಕೇರ್ಫುಲ್ ಅಂದ್ರೆ ನೀನು ಕೇರ್ಫುಲ್ ಆಗಿ ಇರು, ನೀನು ಕೇರ್ಫುಲ್ ಆಗಿ ಇರು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯು ಶುಡ್ ಬಿ ಕೇರ್ಫುಲ್. ಇರು ಅನ್ನೋಂಥದ್ದು ಅರ್ಥದಲ್ಲಿ ಇರುವಂಥದ್ದು ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇಲ್ಲಿ ಸೇಮ್. ಅಂದ್ರೆ ದಿಸ್ ಮಸ್ಟ್ ಬಿ ದ ರೈಟ್ ಹೌಸ್, ಇದೆ ಇದು ರೈಟ್ ಹೌಸ್ ಇದೆ, ಮಸ್ಟ್ ಬಿ ಅನ್ನೋದು ಬಂತಲ್ಲ. ನೆಕ್ಸ್ಟ್ ಕಮಾಂಡ್ಸ್ ಮತ್ತು ಇನ್ಸ್ಟ್ರಕ್ಷನ್ ಕೊಡೋ ಮುಂದಾಗ ನಾವು ಬಿ ನ ಯೂಸ್ ಮಾಡ್ತೀವಿ. ಅಂದ್ರೆ ವೆನ್ ಯು ಆರ್ ಟೆಲ್ಲಿಂಗ್ ಸಮ್ ಒನ್ ಹೌ ಟು ಆಕ್ಟ್ ಆರ್ ವಾಟ್ ಟು ಡೂ, ಅಲ್ಲಿ ನಾವು ಬಿ ನ ಯೂಸ್ ಮಾಡ್ತೀವಿ. ಅಂದ್ರೆ ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕಂದ್ರೆ ಬಿ ನ ಯೂಸ್ ಮಾಡ್ತೀವಿ. ವೆನ್ ಯು ಆರ್ ಟೆಲ್ಲಿಂಗ್ ಸಮ್ ಒನ್ ಹೌ ಟು ಆಕ್ಟ್ ಆರ್ ವಾಟ್ ಟು ಡೂ ಅಂದ್ರೆ ನೀನು ಹೇಗೆ ಆಕ್ಟ್ ಮಾಡಬೇಕು ಅಥವಾ ನೀನು ಏನು ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಾವು ಬಿ ನ ಯೂಸ್ ಮಾಡ್ತೀವಿ. ಫಸ್ಟಿಗೆ ಬಿ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಯಾವ್ದು ನೋಡಿ, ಎಕ್ಸಾಂಪಲ್ ಇದೆ ನೋಡಿ ಕೆಳಗಡೆ. ಬಿ ಕ್ವೈಟ್, ಸುಮ್ಮನೆ ಇರು. ಬಿ ನೈಸ್ ಟು ಯುವರ್ ಸಿಸ್ಟರ್, ನಿನ್ನ ತಂಗಿಯ ಜೊತೆ ನೈಸ್ ಆಗಿರು ಅಂದ್ರೆ ರೂಢಾಗಿ ಆಡ್ಬೇಡ. ಅಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ತಿದಾರಲ್ಲ ಏನು ಮಾಡ್ಬೇಕಂದ್ರೆ ನೀ ಹೌ ಟು ಆಕ್ಟ್ ಹೇಳುವಂಥದ್ದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಬಿ ನೈಸ್ ಟು ಯುವರ್ ಸಿಸ್ಟರ್, ನಿನ್ನ ಸಿಸ್ಟರ್ ಜೊತೆ ನೈಸ್ ಆಗಿರು ಅಂದ್ರೆ ಮೃದುವಾಗಿ ವರ್ತಿಸು ಅಂತ ಹೇಳ್ತಾ ಇದೆ. ಡೋಂಟ್ ಬಿ ಲೇಟ್ ಅಂದ್ರೆ ಸಜೆಷನ್ ಹೇಳ್ತಿದೆ, ನೀನು ಲೇಟ್ ಮಾಡಕ್ ಹೋಗ್ಬೇಡ. ಏನು ಮಾಡಕ್ ಹೋಗ್ಬೇಡ, ವಾಟ್ ಟು ಡೂ ಅದರದ್ದು ಎಕ್ಸಾಂಪಲ್ ಇದೆ. ಡೋಂಟ್ ಬಿ ಲೇಟ್, ಬಿ ನೈಸ್ ಟು ಯುವರ್ ಸಿಸ್ಟರ್. ಅಂದ್ರೆ ನಾವು ಕಮಾಂಡ್ಸ್ ಅಥವಾ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರೆ ಅದರಲ್ಲಿ ನಾವು ಫಸ್ಟಿಗೆ ಬಿ ನ ಯೂಸ್ ಮಾಡ್ತೀವಿ. ಅಂದ್ರೆ ಬಿ ಕ್ವೈಟ್ ಇದು ಕಮಾಂಡ್ ಮಾಡ ಅಂತೀವಿ. ಇನ್ಸ್ಟ್ರಕ್ಷನ್ ಇಲ್ಲಿದೆ ನೋಡಿ, ಬಿ ನೈಸ್ ಟು ಯುವರ್ ಸಿಸ್ಟರ್ ಇದು ಇನ್ಸ್ಟ್ರಕ್ಷನ್ ಹೇಳ್ತಾ ಇದೆಯಲ್ಲ. ಇದು ಸೇಮ್ ಡೋಂಟ್ ಬಿ ಲೇಟ್ ಇದು ಇನ್ಸ್ಟ್ರಕ್ಷನ್ದೇ ಎಕ್ಸಾಂಪಲ್ ಆಗ್ಬಿಡತ್ತೆ. ಇದು ಬಿ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇದು ಪ್ರೆಸೆಂಟ್ ಅಲ್ಲೇ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೆ ಫ್ಯೂಚರ್ ಅಲ್ಲೂ ಯೂಸ್ ಆಗುತ್ತೆ. ವಿಲ್ ಬಿ, ಶಾಲ್ ಬಿ ಅಲ್ಲಿನೂ ಯೂಸ್ ಆಗುತ್ತೆ ಬಿ ಫಾರ್ಮ್. ವಿಲ್ ಬಿ ಅಂತ ನೀವು ಹೇಳಿದ್ನಲ್ಲ, ವಿಲ್ಲು ಮತ್ತು ಶಾಲು ನೀವು ಮಾಡಲ್ಸ್ ಅಂತ, ಅದ್ರ ಮುಂದ್ಗಡೆ ಬೇಸ್ ಫಾರ್ಮ್ ಆಫ್ ಬಿ ಬರುತ್ತೆ ಅಂತೇಳಿ ಅಲ್ಲಿ ಯೂಸ್ ಆಗುತ್ತೆ. ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ರೆ ನಾವು ಬಿ ಫಾರ್ಮ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಿ ಫಾರ್ಮ್ನ ಸಿಂಗುಲರ್ ಫಾರ್ಮ್ ಇದು. ಈಸ್ ಅನ್ನೋದು ಸಿಂಗುಲರ್ ಫಾರ್ಮ್ ಇದು. ಈಸ್ ಅನ್ನೋದು ಸಿಂಗುಲರ್ ಫಾರ್ಮ್ ಆಫ್ ಬಿ ಇದು ಈಸ್ ಅನ್ನೋದು. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈಸ್ ದ ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಮತ್ತೆ ಯೂಸ್ ಫಾರ್ ದ ಒನ್ ಪರ್ಸನ್ ಆರ್ ಥಿಂಗ್ ಅಂದ್ರೆ ಸಿಂಗುಲರ್ ಇರಬೇಕು. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಆಗಿರಲಿ ಅಥವಾ ಒಬ್ಬ ವ್ಯಕ್ತಿ ಆಗಿರಲಿ, ಅಲ್ಲಿ ನಾವು ಈಸನ್ನ ಯೂಸ್ ಮಾಡಿ ಸಿಂಗುಲರ್ ಅನ್ನು ಮಾಡಿ ವಾಕ್ಯವನ್ನು ರಚನೆ ಮಾಡ್ತೀವಿ. ಅಂದ್ರೆ
ಮಾತಾಡ್ಬೇಕಂದ್ರೆ ಈಸನ್ನು ಯೂಸ್ ಮಾಡಿ ಮಾತಾಡ್ತೀವಿ. ನೆಕ್ಸ್ಟ್ ಅಂದರೆ ಎದರ ಜೊತೆ ಈಸ್ನ ಹಚ್ಚಿ ಸಿಂಗ್ಯುಲರ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ, ಥರ್ಡ್ ಪರ್ಸನ್, ಸಿ, ಹಿ, ಸಿ, ಇಟ್ ಆರ್ ಎನಿ ಸಿಂಗಲ್ ನೇಮ್ ಆರ್ ನೌನ್. ಅಂದರೆ ಹಿ, ಸಿ, ಇಟ್ ಎನಿ ಸಿಂಗಲ್ ನೇಮ್ ಅಥವಾ ಒಂದು ಹೆಸರಾಗಿರಲಿ ಅಥವಾ ಪದವಾಗಿರಲಿ, ಅದರ ಜೊತೆ ನಾವು ಈಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಗ್ಯುಲರ್ ಇದ್ದರೆ ಈಸನ್ನು ಯೂಸ್ ಮಾಡ್ತೀವಿ. ಈಸ್ದ ಅರ್ಥ ಕನ್ನಡದಲ್ಲಿ ಆಗಿದೆ ಅಥವಾ ಇರುವಂತ ಅರ್ಥ ಕೊಡುತ್ತೆ. ಕನ್ನಡದಲ್ಲಿ ಏನು ಅರ್ಥ ಕೊಡುತ್ತೆ ಅಂದರೆ ಆಗಿದೆ ಅಥವಾ ಇರು ಅಂತ ಅರ್ಥ ಕೊಡುತ್ತೆ. ಇದರದ್ದು ಎಕ್ಸಾಂಪಲ್ ನೋಡೋಣ ಬನ್ನಿ. ನೆಕ್ಸ್ಟ್ ಡಿಸ್ಕ್ರೈಬಿಂಗ್ ಎ ಫ್ಯಾಕ್ಟ್ ಆರ್ ಸ್ಟೇಟ್. ಅಂದ್ರೆ ಫ್ಯಾಕ್ಟ್ ಅಥವಾ ಸ್ಟೇಟ್ ಅಂದರೆ ಸ್ಥಿತಿ ಆಗಲಿ ಅಥವಾ ಫ್ಯಾಕ್ಟ್ ಹೇಳ್ತಾ ಇದ್ರೆ ನಾವು ಅಲ್ಲಿ ಈಸ್ನ ಯೂಸ್ ಮಾಡ್ತೀವಿ. ಅಂದ್ರೆ ಫ್ಯಾಕ್ಟ್ ಅಂದ್ರೆ ಹಿ ಈಸ್ ಎ ಟಾಲ್ ಮ್ಯಾನ್. ಹಿ ಈಸ್ ಎ ಟಾಲ್ ಮ್ಯಾನ್ ಅಂದ್ರೆ ಅವನು ಉದ್ದ ಮನುಷ್ಯ. ದ ಕಾಫಿ ಈಸ್ ಹಾಟ್. ಈ ಈಸ್ ಮಾಡಿ ಯೂಸ್ ಮಾಡಿದ್ದೆ ನೋಡಿ. ನೆಕ್ಸ್ಟ್ ಲಂಡನ್ ಈಸ್ ಇನ್ ಇಂಗ್ಲೆಂಡ್. ಲಂಡನ್ ಎಲ್ಲಿದೆ? ಇಂಗ್ಲೆಂಡ್ನಲ್ಲಿ ಇದೆ. ಅಂದ್ರೆ ಫ್ಯಾಕ್ಟ್ ಅಥವಾ ಸ್ಥಿತಿಯನ್ನ ಹೇಳ್ತಾ ಇದ್ರೆ ನಾವು ಅಲ್ಲಿ ಏನನ್ನ ಯೂಸ್ ಮಾಡ್ಬೇಕಂದ್ರೆ ಈಸನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಆಕ್ಷನ್ ಹ್ಯಾಪ್ನಿಂಗ್ ನಾವ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಈಸ್ ಪ್ಲಸ್ ವರ್ಬ್ ಪ್ಲಸ್ ING ಇರಬೇಕು. ಅಂದ್ರೆ ನಾವು ಇಲ್ಲಿ ಆಕ್ಷನ್ ನಡೀತಾ ಇದೆ ಅಂತ ಹೇಳ್ಬೇಕಂದ್ರೆ ಈಸ್ ಪ್ಲಸ್ ವರ್ಬ್ ಪ್ಲಸ್ ING. ಅಂದ್ರೆ ಸಿ ಈಸ್ ರೀಡಿಂಗ್ ಎ ಬುಕ್. ಸಿ ಈಸ್ ರೀಡಿಂಗ್ ಎ ಬುಕ್ ಸಿಂಗ್ಯುಲರ್ ಇತ್ತು, ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ದ ಡಾಗ್ ಈಸ್ ಬಾರ್ಕಿಂಗ್ ಅಂದ್ರೆ ನಾಯಿ ಬೊಗಳ್ತಾ ಇದೆ. ನಾಯಿ ಏನ್ ಮಾಡ್ತಾ ಇದೆ? ಬೊಗಳ್ತಾ ಇದೆ. ಮತ್ತೆ ಸಿ ಈಸ್ ರೀಡಿಂಗ್ ಎ ಬುಕ್ ಅಂದ್ರೆ ಅವಳು ಬುಕ್ ಅನ್ನು ಓದುತ್ತಿದ್ದಾಳೆ. ಅಂದ್ರೆ ಓದಕ್ ಸ್ಟಾರ್ಟ್ ಮಾಡ್ಯಾಳೆ, ಓದ ಅಂತಾಳ. ಅಂದ್ರೆ ಕ್ರಿಯೆಯನ್ನು ತೋರಿಸ್ಬೇಕಂದ್ರೆ ING ಫಾರ್ಮ್ ಅನ್ನ ಹಚ್ಚಿ, ವರ್ಬ್ಗೆ ING ಫಾರ್ಮ್ ಅನ್ನ ಹಚ್ಚಿ ಅದನ್ನ ಕಂಟಿನ್ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್. ದ ಡಾಗ್ ಈಸ್ ಬಾರ್ಕಿಂಗ್ ನಾಯಿ ಬೊಗಳ್ತಾ ಇದೆ. ನೆಕ್ಸ್ಟ್ ಸಿ ಈಸ್ ರೀಡಿಂಗ್ ಎ ಬುಕ್. ಸಿ ಈಸ್ ರೀಡಿಂಗ್ ಎ ಬುಕ್. ಮುಂದೆ ನೋಡೋಣ ಬನ್ನಿ. ಇನ್ನೊಂದು ನಿಮಗೆ ಯಾವ ಅಂದ್ರೆ ಈಸ್ ಪ್ಲಸ್ ಬೀಯಿಂಗ್ ಅಂತೇಳಿ ಒಂದು ಬರುತ್ತೆ. ಇದು ಎಲ್ಲಿ ಯೂಸ್ ಮಾಡಬೇಕಂದ್ರೆ ಟೆಂಪ್ರರಿ ಆಕ್ಷನ್ ಇದ್ರೆ ಅಥವಾ ಆನ್ ಗೋಯಿಂಗ್ ಆಕ್ಷನ್ ಇದ್ದು ಟೆಂಪ್ರರಿ ಬಿಹೇವಿಯರ್ ಇದ್ರೆ ಅಲ್ಲಿ ಈಸ್ ಪ್ಲಸ್ ಬೀಯಿಂಗ್ ಅನ್ನ ಯೂಸ್ ಮಾಡ್ಬೇಕು ನಾವು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಸಿ ಈಸ್ ಬೀಯಿಂಗ್ ರೂಡ್. ಈಸ್ ಬೀಯಿಂಗ್ ರೂಡ್ ಅಂದ್ರೆ ಇದು ಟೆಂಪ್ರರಿ ಆಕ್ಷನ್. ಆಕಿ ರೂಡ್ ಆಗಿ ಆಡ್ತಿದ್ದಾಳೆ, ಅವಳು ದುರಹಂಕಾರದಿಂದ ವರ್ತಿಸುತ್ತಿದ್ದಾಳೆ. ಮೊದಲು ವರ್ತಿಸ್ತಾ ಇರಲಿಲ್ಲ, ಈಗ ವರ್ತಿಸ್ತಾಕ್ ಸ್ಟಾರ್ಟ್ ಮಾಡ್ಯಾಳ. ಅಂದ್ರೆ ಟೆಂಪ್ರರಿ ಬಿಹೇವಿಯರ್ ಇರೋದು, ಮುಂದೆ ಹೋಗಿ ಅದು ಆ ಥರ ವರ್ತಿಸುವುದಿಲ್ಲ. ಅದಕ್ಕೆ ನಾವು ಈಸ್ ಪ್ಲಸ್ ಬೀಯಿಂಗ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಟೆಂಪ್ರರಿ ಬಿಹೇವಿಯರ್ ಇರಬೇಕು. ಮತ್ತೆ ಆನ್ ಗೋಯಿಂಗ್ ಆಕ್ಷನ್ ಇದ್ರೆ ಅಲ್ಲಿ ನಾವು ಈಸ್ ಪ್ಲಸ್ ಬೀಯಿಂಗ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡ್ತೀವಿ. ಅಥವಾ ಹೇಳ್ಬೇಕಾದ್ರೂ ಸಿ ಈಸ್ ಬೀಯಿಂಗ್ ರೂಡ್ ಅಂದ್ರೆ ಅವಳು ದುರಹಂಕಾರದಿಂದ ವರ್ತಿಸುತ್ತಿದ್ದಾಳೆ ಅಂತ ಹೇಳ್ಬೇಕಂದ್ರೆ ಸಿ ಈಸ್ ಬೀಯಿಂಗ್ ಎ ರೂಡ್. ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇದು ಆಕ್ಟಿವ್ ಆಯ್ತಾ. ಇದನ್ನೇ ನೆಕ್ಸ್ಟ್ ಪ್ಯಾಸಿವ್ ಅಲ್ಲಿ ಹೇಳ್ಬೇಕಂದ್ರೆ ದ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್. ಪ್ಯಾಸಿವ್ ಅಲ್ಲಿ ಹೇಳ್ಬೇಕಂದ್ರೆ V3 ಬರುತ್ತೆ. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಅದು ಪ್ಯಾಸಿವ್ ಆಗ್ಬಿಡುತ್ತೆ. ಸೇಮ್ ಸೆಂಟೆನ್ಸ್ ಇದ್ದು ಮತ್ತೆ ಅದರಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಅದು ಪ್ಯಾಸಿವ್ ವಾಯ್ಸ್ ಆಗ್ಬಿಡುತ್ತೆ ಅಥವಾ ಪ್ಯಾಸಿವ್ ಸ್ಟ್ರಕ್ಚರ್ ಆಗ್ಬಿಡುತ್ತೆ. ಅದು ಆನ್ ಗೋಯಿಂಗ್ ಆಕ್ಷನ್ ಇರುತ್ತೆ. ದ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್. ದ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್ ಅಂದ್ರೆ ನನ್ನ ಕಾರು ಅಂದ್ರೆ ಕಾರು ದುರಸ್ತಿ ಆಗುತ್ತಿದೆ ಅಂತ ಹೇಳಕ್ಕೆ. ಅಂದ್ರೆ ಅವ್ರು ದುರಸ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಇನ್ನ ನಡೀತಾನೆ ಇದೆ. ಇನ್ನ ಅದು ಅಂದ್ರೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಈಗ ಕಂಟಿನ್ಯೂಸ್ ನಡೀತಾ ಇದೆ. ಇದು ಪ್ಯಾಸಿವ್ ಆಗ್ಬಿಡುತ್ತೆ.
ಯಾಕಂದರೆ ಇದು ರಿಪೇರ್ಡ್ ಅನ್ನೋದು V3 ಫಾರ್ಮ್. ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಅದಕ್ಕೆ ನಾವಿದು ಪ್ಯಾಸಿವ್ ಅಂತ ಕರಿತೀವಿ. ಇದು ಆಕ್ಟಿವ್ ಆಗಿರುತ್ತೆ. ಶಿ ಈಸ್ ಬೀಯಿಂಗ್ ರೂಡ್, ಅವಳು ದುರಹಂಕಾರದಿಂದ ವರ್ತಿಸುತ್ತಿದ್ದಾಳೆ. ನೆಕ್ಸ್ಟ್ ಆರ್ ಅನ್ನೋದು ಒಂದು ಪ್ರೆಸೆಂಟ್ ಟೆನ್ಸ್, ಮತ್ತೆ ಅದು ಪ್ಲೂರಲ್ ಫಾರ್ಮ್ ಇದ್ರೆ ನ ಯೂಸ್ ಮಾಡ್ತೀವಿ. ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸೇ. ಅಂದ್ರೆ ಆರ್ ಈಸ್ ದ ಪ್ರೆಸೆಂಟ್ ಟೆನ್ಸ್ ವರ್ಷನ್ ಆಫ್ ಬಿ. ಪ್ರೆಸೆಂಟ್ ಟೆನ್ಸ್ ವರ್ಷನ್ ಆಫ್ ಬಿ. ಬಿದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅದು. ಮತ್ತೆ ಪ್ಲೂರಲ್ ಫಾರ್ಮ್ ಇದ್ರೆ ಆರ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ಯಾವ ಪ್ಲೂರಲ್ ಫಾರ್ಮ್ ಅಂದ್ರೆ ಯು, ವಿ, ದೇ, ಎನಿ ಪ್ಲೂರಲ್ ನೌನ್ ಇದ್ರೆ ಅಲ್ಲಿ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ಆರ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದು ಮತ್ತೆ ಪ್ಲೂರಲ್ ಫಾರ್ಮ್ ಇದ್ರೆ ಏನ್ ಯೂಸ್ ಮಾಡ್ಬೇಕಂದ್ರೆ ಆರ್ ಅನ್ನ ಯೂಸ್ ಮಾಡಬೇಕು. ಸೇಮ್ ಅಂದ್ರೆ ಈಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಿದೀವಲ್ಲ ಆಲ್ಮೋಸ್ಟ್ ಅಲ್ಲೇ ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟ್ ಇದ್ರೆ ಅಥವಾ ಥಿಂಗ್ಸ್ ಇದ್ರೆ ಅಲ್ಲಿ ನಾವು ಆರ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಡಿಸ್ಕ್ರೈಬಿಂಗ್ ಎ ಫ್ಯಾಕ್ಟ್ ಆರ್ ಸ್ಟೇಟ್. ಅಂದ್ರೆ ಸ್ಥಿತಿ ಅಥವಾ ಸತ್ಯವನ್ನ ಹೇಳ್ಬೇಕಂದ್ರೆ ಏನಾದ್ರೂ ಹೇಳ್ಬೇಕಂದ್ರೆ ನಾವೇನನ್ನ ಯೂಸ್ ಮಾಡ್ತೀವಿ ಅಂದ್ರೆ ಪ್ಲೂರಲ್ ಫಾರ್ಮ್ ಇದ್ದು ಸ್ಥಿತಿ ಅಥವಾ ಫ್ಯಾಕ್ಟ್ ಇದ್ರೆ ಅಲ್ಲಿ ಏನು ಯೂಸ್ ಮಾಡಬೇಕು, ಆರ್ ಅನ್ನ ಯೂಸ್ ಮಾಡಬೇಕು. ವಿ ಆರ್ ರೆಡಿ, ನಾವು ರೆಡಿ ಇದ್ದೀವಿ. ನೆಕ್ಸ್ಟ್ ದೇ ಆರ್ ವೆರಿ ಕೈಂಡ್, ಅವರು ತುಂಬಾ ಕೈಂಡ್ ಆಗಿದ್ದಾರೆ ಅಂತ. ನೆಕ್ಸ್ಟ್ ದ ಆಪಲ್ಸ್ ಆರ್ ರೆಡ್, ಅಂದ್ರೆ ಆಪಲ್ಗಳು ಅಂದ್ರೆ ಸೇಬು ಹಣ್ಣುಗಳು ಕೆಂಪಾಗಿದ್ದಾವೆ ಅಂತ. ಸೇಮ್ ಇದು ಅಂದ್ರೆ ಕೆಂಪಾಗೇನೆ ಇರುತ್ತಲ್ಲ, ಅದು ಫ್ಯಾಕ್ಟ್ ಹೇಳ್ತಾ ಇದೆಯಲ್ಲ. ಇಲ್ಲಿ ಏನ್ ಹೇಳ್ತಾ ಇದೆ, ಫ್ಯಾಕ್ಟ್ ಅನ್ನ ಹೇಳ್ತಾ ಇದೆ. ಸೇಬು ಹಣ್ಣು ಗ್ರೀನ್ ಆಗಿ ಬೇರೆ ತರ ಗ್ರೀನ್ ಆಗಿ ಇರುತ್ತೆ ಸ್ಟಾರ್ಟಿಂಗ್, ಆಮೇಲೆ ಕೆಂಪಾಗತ್ತೆ. ಅಂದ್ರೆ ರೆಡ್ ಸ್ಟಾರ್ಟ್ ಫುಲ್ ಹಣ್ಣಾದ್ಮೇಲೆ ಗೊತ್ತಾಗತ್ತಲ್ಲ ನಮ್ಗೆ ರೆಡ್ ಇದೆ ಅಂತ. ನೆಕ್ಸ್ಟ್ ದ ಯು ರೂಲ್ ಆಲ್ವೇಸ್, ಅಂದ್ರೆ ಯು ರೂಲ್ ಅಂತ ಇದೆ ಇಲ್ಲಿ. ಅಂದ್ರೆ ಯು ಮುಂದ್ಗಡೆ ಪ್ರೆಸೆಂಟ್ ಟೆನ್ಸ್ ಇದ್ದು ಯು ಮುಂದ್ಗಡೆ ಯಾವತ್ತೂ ಆರ್ ಅನ್ನೇ ಯೂಸ್ ಮಾಡಬೇಕು. ಅಂದ್ರೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಯು ಆರ್ ಎ ಗ್ರೇಟ್ ಸ್ಟೂಡೆಂಟ್, ಅಂದ್ರೆ ನೀನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ. ಯು ಮುಂದೆ ಯಾವತ್ತೂ ಆರ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದು ಯು ಇತ್ತಂದ್ರೆ ಅಲ್ಲಿ ನಾವು ಯಾವಾಗ್ಲೂ ಏನ್ ಯೂಸ್ ಮಾಡ್ಬೇಕಂದ್ರೆ ಆರ್ ಅನ್ನ ಯೂಸ್ ಮಾಡಬೇಕು. ಮುಂದೆ ನೋಡೋಣಂತೆ. ಆಕ್ಷನ್ ಹ್ಯಾಪ್ನಿಂಗ್ ನಾವು, ಅಂದ್ರೆ ಕ್ರಿಯೆ ಇಲ್ಲಿ ಅಂದ್ರೆ ನಡೀತಾ ಇದ್ರೆ ಅಲ್ಲಿ ಏನು ಯೂಸ್ ಮಾಡಬೇಕು ಅಂದ್ರೆ ಆರ್ ಪ್ಲಸ್ ವಿ ಪ್ಲಸ್ ING ಫಾರ್ಮ್ನ ಯೂಸ್ ಮಾಡಬೇಕು. ಅಂದ್ರೆ ವರ್ಬ್ ಪ್ಲಸ್ ING ಫಾರ್ಮ್ನ ಯೂಸ್ ಮಾಡಬೇಕು. ಅಂದ್ರೆ ಏನಂದ್ರೆ ಆಕ್ಷನ್ ಹ್ಯಾಪ್ನಿಂಗ್ ನಾವು ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಮತ್ತೆ ಪ್ಲೂರಲ್ ಫಾರ್ಮಲ್ಲಿ ಇದ್ರೆ ನಾವು ಆರ್ ಪ್ಲಸ್ ಪ್ಲೇ, ವರ್ಬ್ ಪ್ಲಸ್ ಪೇ ಪ್ಲಸ್ ING ಪ್ಲೇಯಿಂಗ್ ಅನ್ನು ಯೂಸ್ ಮಾಡಿ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು ಅಥವಾ ಸೆಂಟೆನ್ಸ್ನ ಹೇಳ್ಬೇಕು ಅಂದ್ರೆ ಹೇಳಬೇಕು ಅದನ್ನ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ದ ಬರ್ಡ್ಸ್ ಆರ್ ಸಿಂಗಿಂಗ್. ದ ಬರ್ಡ್ಸ್ ಆರ್ ಇಲ್ಲಿ ಯೂಸ್ ಮಾಡಿದ್ವಿ ನೋಡಿ. ದ ಬರ್ಡ್ಸ್ ಆರ್ ಸಿಂಗಿಂಗ್. ನೆಕ್ಸ್ಟ್ ಇಲ್ಲಿದೆ ನೋಡಿ, ಟೆಂಪ್ರರಿ ಬಿಹೇವಿಯರ್ ಇತ್ತಂದ್ರೆ ಅಂದ್ರೆ ಆಕ್ಟಿವ್ ಅಲ್ಲಿ ಟೆಂಪ್ರರಿ ಬಿಹೇವಿಯರ್ ಇತ್ತಂದ್ರೆ ಯು, ವಿ, ದೇ ಇದರ ಜೊತೆ ಆರ್ ಪ್ಲಸ್ ING ಬಿ ಅಂದ್ರೆ ಬೀಯಿಂಗ್, ಆರ್ ಪ್ಲಸ್ ಬೀಯಿಂಗ್ ಅಡ್ಜೆಕ್ಟಿವ್ ಇರುತ್ತೆ. ನೆಕ್ಸ್ಟ್ ಅದೇ ಹೇಗಪ್ಪ ಅಂದ್ರೆ ನೋಡಿ ಇಲ್ಲಿ ದ ಎಕ್ಸೆಕ್ಟಿವ್ ಅಂದ್ರೆ ಕ್ವೈಟ್, ಇಲ್ಲಿ ಅಡ್ಜೆಕ್ಟಿವ್, ಇದು ಕ್ವೈಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ದ ಕಿಡ್ಸ್ ಆರ್ ಬೀಯಿಂಗ್ ಸೋ ಕ್ವೈಟ್, ಅಂದ್ರೆ ಮಕ್ಕಳು ಸುಮ್ಮನೆ ಇದ್ದಾರೆ. ಅಂದ್ರೆ ಮಕ್ಕಳೇನು ಸುಮ್ಮನೆ ಅಂದ್ರೆ ಸಣ್ಣ ಮಕ್ಕಳೇನು ಸುಮ್ಮನೆ ಇರಂಗಿಲ್ಲಲ್ಲ, ಕ್ಲಾಸಲ್ಲಿ ಆಗಲಿ ಏನಾದ ಒಂದು ಕಿತಾಪತಿ ಮಾಡ್ತಾನೆ ಇರ್ತವೆ. ಯಾಕೋ ಸುಮ್ಮನೆ ಆಗ್ಬಿಟ್ಟಿದಾರಲ್ಲ ಅಂತ ಒಂದು ಅಂದ್ರೆ ಹಿಂದ್ಗಡೆ ಒಂದಿಷ್ಟು ಕ್ಷಣ ಹಿಂದ್ಗಡೆ ಕಿತಾಪತಿ ಮಾಡ್ತಿದ್ರೆ ಅಲ್ಲಿಂತ್ರ ಈಗ ಆಕ್ಷನ್ ನಡೀತಾ ಇದೆ. ಅಂದ್ರೆ ಅಲ್ಲಿ ಆಕ್ಷನ್ ಬೀಯಿಂಗ್ ಅನ್ನೋದು ಆಕ್ಷನ್ ನಡೀತಾ ಇದ್ರೇನೆ ಯೂಸ್ ಮಾಡ್ಬೇಕಲ್ಲಿ. ಅಂದ್ರೆ ಮಕ್ಕಳು ಯಾಕೋ ಸುಮ್ಮನಿದಾರಲ್ಲ, ಭಾಳ ಹೊತ್ತಾಯ್ತು ಸುಮ್ಮನೆ ಹಾಕಿದ್ದಾರೆ ಅಂದ್ರೆ ದ ಕಿಡ್ಸ್ ಆರ್ ಬೀಯಿಂಗ್ ಸೋ ಕ್ವೈಟ್ ಅಂದ್ರೆ ಇಲ್ಲಿ ಅಡ್ಜೆಕ್ಟಿವ್ ಆಯ್ತು. ನೆಕ್ಸ್ಟ್ ಯು ಆರ್ ಬೀಯಿಂಗ್ ವೆರಿ ಪೇಷನ್ಸ್ ವಿತ್ ಮೀ, ಅಂದ್ರೆ ಪೇಷನ್ಸ್ ಅಂತಂದ್ರೆ ಇದು ಅಡ್ವರ್ಬ್ ಆಗುತ್ತೆ, ಇದು ಪೇಷನ್ಸ್ ಅಡ್ಜೆಕ್ಟಿವ್ ಆಗುತ್ತೆ. ಏನಾದರೂ ಟೆಂಪ್ರವರಿ ಬಿಹೇವಿಯರ್ ಇತ್ತಂದ್ರೆ ಅಂದ್ರೆ ಮುಂದೆ ಹೋಗಿ ಚೇಂಜ್ ಆಗ್ಬೋದು, ಮುಂದೆ ಹೋಗಿ ಅದು ಚೇಂಜ್ ಆಗ್ಬೋದು ಅಂತ ಸೆಂಟೆನ್ಸ್ ಇದ್ರೆ ಆರ್ ಪ್ಲಸ್ ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ ಫಸ್ಟ್ ಸಬ್ಜೆಕ್ಟು
ಪ್ಲೂರಲ್ ಫಾರ್ಮಲ್ಲಿ ಇದ್ದು ಆಕ್ಷನ್ ನಡೀತಾ ಇದ್ರೆ ಮತ್ತೆ ಅದರ ಜೊತೆ ಆಡ್ಜೆಕ್ಟಿವ್ ಇದ್ರೆ ಅಂದ್ರೆ ಮತ್ತೆ ಅದು ಟೆಂಪ್ರರಿ ಬಿಹೇವಿಯರ್ ಅನಿಸ್ಬೇಕು ನಮಗೆ ಅಂತ ಸೆಂಟೆನ್ಸ್ ಇದ್ರೆ ಅಲ್ಲಿ ನಾವು ಆರ್ ಪ್ಲಸ್ ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೀಯಿಂಗ್ ಅನ್ನ ಇಲ್ಲಿ ಬಿಟ್ಟ ಸ್ಥಳ ಕೊಟ್ಬಿಟ್ಟು ಇಲ್ಲಿ ಏನ್ ಯೂಸ್ ಮಾಡ್ಬೇಕು ಅನ್ನೋದು ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟು ಬೀಯಿಂಗ್ ಅನ್ನ ಯೂಸ್ ಮಾಡ್ರಿ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಉಂಟು ಫಿಲ್ ಇನ್ ದ ಬ್ಲಾಂಕ್ ಅನ್ನ ತುಂಬ್ರಿ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಬೀಯಿಂಗ್ ಅನ್ನ ತುಂಬಬೇಕಲ್ಲಿ ಅಂದ್ರೆ ಆಕ್ಷನ್ ನಡೀತಾ ಇರಬೇಕು. ಯು ಆರ್ ಎ ಬೀಯಿಂಗ್ ವೆರಿ ಪೇಷನ್ಸ್ ವಿತ್ ಮೀ ಅಂದ್ರೆ ನೀನು ನನ್ನ ಜೊತೆ ಮೃದುವಾಗಿ ನಡೀತಾ ಇದೆಯಾ ಅಂದ್ರೆ ಮೃದು ಸ್ವಭಾವದಿಂದ ನಡೀತಾ ಇದೆಯಾ ಅಂತ ಹೇಳ್ತಾ ಇದೆ. ದ ನೆಕ್ಸ್ಟ್ ದ ಕಿಡ್ಸ್ ಆರ್ ಬೀಯಿಂಗ್ ಸೋ ಕ್ವೈಟ್ ಅಂದ್ರೆ ಮಕ್ಕಳು ತುಂಬಾ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಸೋ ಕ್ವೈಟ್ ಅಂದ್ರೆ ತುಂಬಾ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ಆಕ್ಷನ್ ಹ್ಯಾಪ್ನಿಂಗ್ ಟು ಥಿಂಗ್ಸ್ ಅಂದ್ರೆ ಆಕ್ಷನ್ ಹ್ಯಾಪ್ನಿಂಗ್ ಟು ಥಿಂಗ್ಸ್ ಅಂದ್ರೆ ವಸ್ತುಗಳಿಗೆ ಆದ್ರೆ ಅದು ಪ್ಯಾಸಿವ್ ವಾಯ್ಸ್ ನಲ್ಲಿ ಇದ್ರೆ ಯಾವ ತರ ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆ ಅಥವಾ ಇಲ್ಲ ಅಂತೇಳಿ ಗೊತ್ತಾಗೋದೆ V3 ಅಲ್ಲಿ V3 ಇದೇನಾ ಅಥವಾ ಇಲ್ಲ ಅಂತ ಹೇಳಿ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇದೇನಾ ಇಲ್ಲ ಅಂತ ಹೇಳಿ ಅದರ ಇದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ, ಇರ್ಲಿಲ್ಲ ಅಂದ್ರೆ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಯಾಕಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿದ್ರೆ ಪ್ಯಾಸಿವ್ ವಾಯ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ದ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ದ ಕಾರ್ ಆರ್ ಬೀಯಿಂಗ್ ವಾಶ್ಡ್ ಅಂದ್ರೆ ಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಂದ್ರೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಕ್ರಿಯೆ ಇನ್ನೂ ನಡೀತಾ ಇದೆ ಅಂದ್ರೆ ಕಾರ್ನ ತೊಳಿತಾ ಇದ್ದಾರೆ ಇನ್ನ ತೊಳಿತಾರೆ ಅಂದ್ರೆ ವಾಶ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ದ ಕಾರ್ ಆರ್ ಬೀಯಿಂಗ್ ಅಂದ್ರೆ ಪಾಸ್ಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಇನ್ನು ನಡೀತಾ ಇದ್ರೆ ಆರ್ ಬೀಯಿಂಗ್ ಅನ್ನ ಯೂಸ್ ಮಾಡಿ ಇಲ್ಲಿ V3 ನ ಹಚ್ಚಬೇಕು. ಅಂದ್ರೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಈ ಪ್ರೆಸೆಂಟ್ ಅಲ್ಲಿನೂ ನಡೀತಾ ಇದ್ರೆ ಅಂದ್ರೆ ಆಕ್ಷನ್ ಹ್ಯಾಪ್ನಿಂಗ್ ಟು ಥಿಂಗ್ಸ್ ಅಂದ್ರೆ ವಸ್ತುಗಳಿಗೆ ಏನಾದರೂ ಆಕ್ಷನ್ ಅಂದ್ರೆ ಆಕ್ಷನ್ ನಡೀತಾ ಇದ್ರೆ ವಸ್ತುನಲ್ಲಿ ಆಕ್ಷನ್ ನಡೀತಾ ಇದ್ರೆ ಅಥವಾ ವಸ್ತುನಲ್ಲಿ ಆಕ್ಷನ್ ನಡೀತಾ ಇದ್ರೆ ಏನ್ ಮಾಡ್ಬೇಕಂದ್ರೆ ದ ಕಾರ್ ಆರ್ ಬೀಯಿಂಗ್ ವಾಶ್ಡ್ ಅಂದ್ರೆ V3 ನ ಯೂಸ್ ಮಾಡಿ ಅಂದ್ರೆ ಹಿಂದ್ಗಡೆ ಇತ್ತಲ್ಲ ಅಂದ್ರೆ ಪಾಸ್ಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿತ್ತು ಇನ್ನು ನಡೀತಾ ಇದೆ ಅದಕ್ಕೆ V3 ನ ಹಚ್ಚಿದ್ದಾರೆ. ನೆಕ್ಸ್ಟ್ ದ ಟ್ರೀಸ್ ಆರ್ ಬೀಯಿಂಗ್ ಕಟ್ ಡೌನ್ ಅಂದ್ರೆ ಗಿಡವನ್ನು ಕಡಿತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಗಿಡವನ್ನು ಕಡಿಯಾಕ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇನ್ನು ನಡೀತಾ ಇದೆ ಅಂದ್ರೆ ಆರ್ ಬೀಯಿಂಗ್ ಅನ್ನೋದೇ ಆಕ್ಷನ್ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಅಲ್ಲಿನೂ ಕಂಟಿನ್ಯೂ ಆದ್ರೆ ಆರ್ ಬೀಯಿಂಗ್ ಅನ್ನ ಹಚ್ಚಿ ಆ ಸೆಂಟೆನ್ಸ್ ನ ಬರೀಬೇಕು ಅಥವಾ ಬರೆಯಬೇಕು. ಅದನ್ನ ಆ ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಬರೆಯಬೇಕು. ಅದೇ ಕರೆಕ್ಟ್ ಫಾರ್ಮ್ ಆಫ್ ಸೆಂಟೆನ್ಸ್ ಅದು. ನೆಕ್ಸ್ಟ್ ಇಲ್ಲಿದೆ ನೋಡಿ ಇಲ್ಲಿ ಆರ್ ಅಂದ್ರೆ ಪರ್ಮನೆಂಟ್ ಫ್ಯಾಕ್ಟ್ ಹೇಳಬೇಕಾದ್ರೆ ಆರ್ ಅನ್ನ ಯೂಸ್ ಮಾಡಬೇಕು ಅಥವಾ ಜನರಲ್ ಸ್ಟೇಟ್ ಅಂದ್ರೆ ಜನರಲ್ ಅಂದ್ರೆ ಸಾಮಾನ್ಯ ಸ್ಥಿತಿಯನ್ನು ಹೇಳಬೇಕಾದ್ರೆ ಮತ್ತೆ ಪರ್ಮನೆಂಟ್ ಫ್ಯಾಕ್ಟ್ ಅಂದ್ರೆ ಕಟು ಸತ್ಯವನ್ನ ಹೇಳ್ಬೇಕಂದ್ರೆ ಪರ್ಮನೆಂಟ್ ಫ್ಯಾಕ್ಟ್ ಅನ್ನ ಹೇಳ್ಬೇಕಂದ್ರೆ ಏನನ್ನ ಯೂಸ್ ಮಾಡ್ಬೇಕಂದ್ರೆ ಆರ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಆರ್ ಬೀಯಿಂಗ್ ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ ಎ ಟೆಂಪ್ರರಿ ಆಕ್ಟ್ ಇದ್ರೆ ಅಂದ್ರೆ ಟೆಂಪ್ರರಿ ಆಕ್ಟ್ ಇದ್ರೆ ಏನನ್ನ ಯೂಸ್ ಮಾಡಬೇಕು ಆರ್ ಬೀಯಿಂಗ್. ಮತ್ತೆ ಕರೆಂಟ್ ಆನ್ ಗೋಯಿಂಗ್ ಪ್ರೊಸೆಸ್ ಅಂದ್ರೆ ಯಾವುದೇ ಕೆಲಸ ಇವಾಗ ನಡೀತಾ ಇದೆ ಅಂದ್ರೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಅಲ್ಲಿನೂ ಕಂಟಿನ್ಯೂ ಆಗ್ತಾ ಇದ್ರೆ ಆರ್ ಬೀಯಿಂಗ್ ಅನ್ನ ಹಚ್ಬೇಕು. ಆ ಸೆಂಟೆನ್ಸ್ ಅಲ್ಲಿ ಆರ್ ಬೀಯಿಂಗ್ ಅನ್ನ ಹಚ್ಬೇಕು. ನೆಕ್ಸ್ಟ್ ಆಮ್ ಅನ್ನ ಜಾಸ್ತಿ ಯೂಸ್ ಮಾಡೋದೇ ಆಯ್ ಜೊತೆ ಅಂದ್ರೆ ಆಯ್ ಜೊತೆನೆ ಜಾಸ್ತಿ ಅಂದ್ರೆ ಆಯ್ ಜೊತೆನೆ ಆಮ್ ಯೂಸ್ ಮಾಡ್ತಾರೆ, ಬೇರೆ ಯಾರ ಜೊತೆನೂ ಯೂಸ್ ಮಾಡಲ್ಲ. ಆಮ್ನ ಆಯ್ ಜೊತೆನೆ ಯೂಸ್ ಮಾಡ್ತಾರೆ. ಅಂದ್ರೆ ಸ್ವಂತವಾಗಿ ಅಂದ್ರೆ ನಮ್ಮ ಬಗ್ಗೆನೇ ಹೇಳ್ಬೇಕಂದ್ರೆ ಆಮ್ನ ಯೂಸ್ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಮ್ನ ಯೂಸ್ ಮಾಡೋದಿಲ್ಲ. ಅಂದ್ರೆ ನಾವು ನಮ್ಮ ಬಗ್ಗೆ ನಾವೇನಿದೀವಿ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಬೇಕಂದ್ರೆ ಆಮ್ ಯೂಸ್ ಮಾಡ್ತಾರೆ. ಜಾಸ್ತಿ ಆಮ್ ಯೂಸ್ ಮಾಡೋದೇ ನಾವ್ ಏನ್ ಹೇಳ್ಬೇಕು ನಮ್ಮ ಬಗ್ಗೆನೇ ಹೇಳ್ಬೇಕಲ್ಲ ಅದಕ್ಕೆ ಆಮ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಡೆಫಿನಿಷನ್ ಇದೆ ನೋಡಿ ಇಲ್ಲಿ. ಇನ್ ಇಂಗ್ಲಿಷ್ ಯು ಓನ್ಲಿ ಯೂಸ್ ಆಮ್ ವೆನ್ ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ ಬಗ್ಗೆನೇ ಹೇಳು ಮುಂದಾಗ. ಯಾವಾಗ ಅಂದ್ರೆ ನಿಮ್ ಬಗ್ಗೆನೇ ಹೇಳು ಮುಂದಾಗ ಆಮ್ನ ಯೂಸ್ ಮಾಡ್ತಾರೆ. ಯಾವಾಗ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದ್ರೆ ಆಮ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪಾಸ್ಟ್ ಅಲ್ಲಿ ಇದ್ರೆ ವಾಜ್ ವೇರ್ ಆಗುತ್ತೆ, ಅದು ವಾಜ್ ಆಗುತ್ತೆ. ನೆಕ್ಸ್ಟ್ ಆಯ್ ಜೊತೆ ಆಯ್ ವಾಜ್ ಆಗುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ಸ್ ಮತ್ತೆ ಫೀಲಿಂಗ್ಸ್ ಹೇಳೋ ಮುಂದಾಗೂ ಆಮ್ನ ಯೂಸ್ ಮಾಡ್ತಾರೆ. ಅಂದ್ರೆ ಯೂಸ್ ಇಟ್ ಟು ಸ್ಟೇಟ್ ಹೂ ಯು ಆರ್, ವೇರ್ ಯು ಆರ್, ಹೌ ಯು ಫೀಲ್ ಅಂದ್ರೆ ನೀನ್ ಹೇಗೆ ಫೀಲ್ ಮಾಡ್ತಿದೀಯಾ, ಮತ್ ನೀ ಎಲ್ಲಿದೀಯಾ, ಮತ್ ನೀನ್ ಯಾರು ಅಂತ ಸಿಚುವೇಶನ್ ಹೇಳ್ಬೇಕಂದ್ರೆ
ಯಾಮನ್ನು ಯೂಸ್ ಮಾಡಿ ಹೇಳ್ತಾರೆ. ಅಂದರೆ ನೀನು ಯಾರು, ಐ ಆಮ್ ಎ ಸ್ಟೂಡೆಂಟ್. ನೀನು ಯಾರು ಅಂದರೆ ಐ ಆಮ್ ಎ ಸ್ಟೂಡೆಂಟ್. ನೀನು ಎಲ್ಲಿದೀಯಾ, ಐ ಆಮ್ ಇನ್ ದ ಕಿಚನ್. ಐ ಆಮ್ ಇನ್ ದ ಕಿಚನ್. ನೆಕ್ಸ್ಟ್ ಫೀಲ್ದು, ಐ ಆಮ್ ಹ್ಯಾಪಿ ಟು ಸಿ ಯು. ಅಂದರೆ ಫೀಲ್ ಅಂದರೆ ಹೌ ಯು ಫೀಲ್. ಅಂದರೆ ಐ ಆಮ್ ಹ್ಯಾಪಿ ಟು ಸಿ ಯು. ನಿನ್ನ ನೋಡಿದ್ರೆ ನನಗೆ ಖುಷಿ ಆಗತ್ತಾ, ನಿನ್ನ ನೋಡಿದ್ರೆ ನನಗೆ ಖುಷಿ ಆಗತ್ತಾ ಅಂತ ಹೇಳ್ಬೇಕಂದ್ರೆ ಐ ಆಮ್ ಹ್ಯಾಪಿ ಟು ಸಿ ಯು. ಯು ಎಕ್ಸಾಂಪಲ್ ಯಾವಾಗಂದ್ರೆ ಆಮ್ಗೆ ಎಕ್ಸಾಂಪಲ್. ಅಂದರೆ ನಿನ್ನ ಬಗ್ಗೆನೇ ಹೇಳಬೇಕಾದ್ರೆ ಏನೇನ ಯೂಸ್ ಮಾಡ್ಬೇಕಂದ್ರೆ ಯಾಮನ್ನ ಯೂಸ್ ಮಾಡಬೇಕು. ಯಾವ ಜೊತೆನೇ ಯಾಮ್ ಯೂಸ್ ಆಗತ್ತೆ, ಬೇರೆ ಯಾವುದೇ ಸಬ್ಜೆಕ್ಟ್ ಜೊತೆ ಯೂಸ್ ಆಗೋದೇ ಇಲ್ಲ. ಆನ್ ಗೋಯಿಂಗ್ ಆ್ಯಕ್ಷನ್ಸ್ ಇದ್ದರೆ, ಯಾಮ್ ಅಂದರೆ ಆನ್ ಗೋಯಿಂಗ್ ಆ್ಯಕ್ಷನ್ಸ್ ಅಂದರೆ ಆ್ಯಕ್ಷನ್ ನಡೀತಾ ಇದ್ರೆ, ಅಂದರೆ ನಾವೇನಾದರೂ ಮಾಡ್ತಾ ಇದ್ರೆ, ನಾವೇನಾದರೂ ಕಲಿತಾ ಇದ್ರೆ, ನಾವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅವಾಗನ ಐ ಆಮ್ ಈಟಿಂಗ್ ಲಂಚ್. ಇಲ್ಲಿದೆ ನೋಡಿ, ಐ ಆಮ್ ಈಟಿಂಗ್ ಲಂಚ್. ಐ ಆಮ್ ಈಟಿಂಗ್ ಲಂಚ್. ನಾನು ಲಂಚನ್ನು ಮಾಡ್ತಾ ಇದ್ದೆ ಅಂದರೆ ನಾನು ಊಟವನ್ನು ಮಾಡ್ತಿದ್ದೇನೆ, ಮಧ್ಯಾಹ್ನದ ಊಟವನ್ನು ಮಾಡ್ತಾ. ಲಂಚ್ ಅನ್ನೋದು ಮಧ್ಯಾಹ್ನದ ಊಟಕ್ಕಂತಾರ ಲಂಚ್ ಅಂತೇಳಿ. ನೆಕ್ಸ್ಟ್ ಅಂದ್ರೆ ಫಾರ್ಮ್, ಯಾವ ಫಾರ್ಮ್ ಅಂದರೆ ಐ ಪ್ಲಸ್ ಆಮ್ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್ ನಾವೇನಾದರೂ ಕಲಿಬೇಕಾದ್ರೆ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರನ್ನು ಕಲಿತಾ ಇದ್ದೇನೆ. ಅಂದರೆ ಆ್ಯಕ್ಷನ್ ನಡೀತಾ ಇದೆ ಅಲ್ಲ, ನಡೆಯೋ ಮುಂದಾಗೂ ಆಮ್ ಪ್ಲಸ್ ಐ ಎನ್ ಜಿ ಫಾರ್ಮ್ ಇರುತ್ತೆ. ಅಂದರೆ ಆಮ್ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ಫಾರ್ಮ್ನಲ್ಲಿ ಇರಬೇಕು. ನೆಕ್ಸ್ಟ್ ನಾವೇನಾದರೂ ಕಲಿಬೇಕಂದ್ರೆ, ನಾವೇನಾದರೂ ಮಾಡ್ತಾ ಇದ್ರೆ ಅದು ಪ್ರೆಸೆಂಟಲ್ಲಿ ಇದ್ದು ಮತ್ತೆ ಕಂಟಿನ್ಯೂಸ್ ಆಗಿದ್ದರೆ ಆಮ್ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟು ಆಮ್ ಪ್ಲಸ್ ಬೀಯಿಂಗ್, ಇದೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೆಂಪ್ರರಿ ಬಿಹೇವಿಯರ್ ಇರಬೇಕು. ಅಂದರೆ ನಮ್ಮದೇ ಟೆಂಪ್ರರಿ ಬಿಹೇವಿಯರ್ ಇರಬೇಕು, ಬೇರೆ ಯಾರ್ದು ಅಲ್ಲ. ಅವಾಗ ಯಾಮ್ನ ಯೂಸ್ ಮಾಡ್ತಾರೆ. ನಮ್ಮದೇ ಟೆಂಪ್ರರಿ ಬಿಹೇವಿಯರ್ ಇದ್ರೇ ಅಷ್ಟೇ ಯಾಮ್ ಪ್ಲಸ್ ಬೀಯಿಂಗನ್ನು ಯೂಸ್ ಮಾಡಿ ಆ ಸೆಂಟೆನ್ಸ್ನ ಹೇಳಬೇಕು. ಇಲ್ಲಿ ನೋಡಿದ್ದೆ, ಐ ಆಮ್ ಸೆಲ್ಫಿಶ್. ಇದು ನಾರ್ಮಲ್ ಸೆಂಟೆನ್ಸ್ ಆಯಿತು. ಅಂದರೆ ಇದು ಪರ್ಮನೆಂಟ್. ಇದು ನಾನು ತುಂಬ ಸೆಲ್ಫಿಶ್ ಇದ್ದೀನಿ ಅಂದರೆ ನಾನು ತುಂಬ ಅದು ಪರ್ಮನೆಂಟ್ ಪರ್ಸನಾಲಿಟಿ ತೋರಿಸುತ್ತೆ. ಅಂದರೆ ಇದರಲ್ಲಿ ಏನೂ ಚೇಂಜ್ ಆಗಲ್ಲ. ಅಂದರೆ ನಿಂದು ಫುಲ್ ಸೆಲ್ಫಿಶೇ ಇರ್ತೀಯಾ, ಅಂದರೆ ಚೇಂಜ್ ಆಗೋದೇ ಇಲ್ಲ ಅಂತ ಸಿಚುವೇಶನ್. ಅಂದರೆ ಹಂಗೆ ಹೇಳಬೇಕಂದ್ರೆ ಐ ಆಮ್ ಸೆಲ್ಫಿಶ್, ಅದು ಜಸ್ಟ್ ಇದೆ ಇತ್ತು. ಇದು ಟೆಂಪ್ರರಿ ಬಿಹೇವಿಯರ್ ಅಲ್ಲ, ಇದು ಪರ್ಮನೆಂಟ್ ಬಿಹೇವಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಐ ಆಮ್ ಬೀಯಿಂಗ್ ಸೆಲ್ಫಿಶ್. ಅಂದರೆ ನಾನು ಮೊದಲು ಸೆಲ್ಫಿಶ್ ಇರಲಿಲ್ಲ, ಇವಾಗ ಸೆಲ್ಫಿಶ್ ಆಗ್ತಾ ಇದ್ದೀನಿ. ಅಂದರೆ ಇವಾಗ ಸೆಲ್ಫಿಶ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಐ ಆಮ್ ಬೀಯಿಂಗ್ ಸೆಲ್ಫಿಶ್. ಅಂದರೆ ಹಿಂದೆ ಇರಲಿಲ್ಲ, ಸ್ಟಾರ್ಟ್ ಆಗಿದೆ. ಅಂದರೆ ಸೆಲ್ಫಿಶ್ ನಾನು ಅದೀನಿ ಅಂತೇಳಿ, ನಾನು ಸೆಲ್ಫಿಶ್ ಆಗಿಬಿಟ್ಟಿದ್ದೀನಿ ಅಂತೇಳಿ ಹೇಳ್ಬೇಕಂದ್ರೆ ಐ ಆಮ್ ಬೀಯಿಂಗ್ ಸೆಲ್ಫಿಶ್. ನಾನು ಸೆಲ್ಫಿಶ್ ಆಗಿದ್ದೀನಿ, ಆಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಏನು ಯೂಸ್ ಮಾಡ್ತೇವೆ ಅಂದರೆ ಆಮ್ ಪ್ಲಸ್ ಬೀಯಿಂಗನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ನೋಡಿ, ಐ ಆಮ್ ಯೂಶಲಿ ಜನರಸ್ ಬಟ್ ರೈಟ್ ನಾವ್ ಐ ಡೋಂಟ್ ವಾಂಟ್ ಟು ಶೇರ್ ಮೈ ಫ್ರೀಸ್. ನಾನು ತುಂಬ ಜನರಸ್ ಅಂದರೆ ತುಂಬ ಕೈಂಡ್. ಜನರಸ್ ಅಂದರೆ ಕೈಂಡ್ ಅಂತ ಅರ್ಥ. ಅಂದರೆ ತುಂಬ ಉದಾರವಾದ ಮನಸ್ಸಿನವ ಇದ್ದೆ, ಆದರೆ ಇವಾಗಿಲ್ಲ. ನನ್ನ ಕಡೆ ಇದ್ದಿದ್ದ ವಸ್ತುನ ನಿನ್ನ ಜೊತೆ ಶೇರ್ ಮಾಡಲ್ಲ ಅಂತ ಹೇಳ್ತದೆ. ಅಂದರೆ ನಾನು ಮೊದಲು ಕೊಡ್ತಾ ಇದ್ದೆ, ಇವಾಗ ಕೊಡಲ್ಲ ಅಂತ ಹೇಳ್ಬೇಕು. ಅಂದ್ರೆ ಹಂಗೆ ಹೇಳ್ಬೇಕಂದ್ರೆ ಆಮ್ ಪ್ಲಸ್ ಬೀಯಿಂಗನ್ನು ಯೂಸ್ ಮಾಡಿ ಹೇಳಬೇಕು. ಇದು ಬಿ ಫಾರ್ಮ್ ದ ಪ್ರೆಸೆಂಟ್. ಅಂದರೆ ಬಿ ವರ್ಬ್ ಬೇಸ್ ಫಾರ್ಮ್ ಆಫ್ ವರ್ಬ್ ಇವೆಲ್ಲ ಪ್ರೆಸೆಂಟ್ ಫಾರ್ಮ್. ಯು, ಈಸು, ಆ್ಯಮು, ಆರು ಇವೆಲ್ಲ ಪ್ರೆಸೆಂಟ್ ಫಾರ್ಮ್ ಆಫ್ ಬಿ. ಇದು ಅಂದರೆ V1 ಫಾರ್ಮ್ ಆಫ್ ಬಿ. ಈಸು ಏನಾಗುತ್ತೆ ಅಂದರೆ ಸಿಂಗ್ಯುಲರ್ಗೆ ಅಷ್ಟೇ ಯೂಸ್ ಆಗುತ್ತೆ. ಆರು ಪ್ಲೂರಲ್ ಫಾರ್ಮ್ ಅಂದರೆ ಪ್ಲೂರಲ್ ಫಾರ್ಮ್ಗೆ ಯೂಸ್ ಮಾಡ್ತಾರೆ. ಯಾಮು ಆಯ್ ಜೊತೆ ಯೂಸ್ ಮಾಡ್ತಾರೆ. ಇವಿಷ್ಟಿದ್ರೆ ಗೊತ್ತಾದರೆ ಸಾಕು. ಕನ್ಫ್ಯೂಷನ್ ಜಾಸ್ತಿ ಆಗೋದು ಅಂದರೆ ಎಲ್ಲಿ ಅಂದರೆ ಆಮ್ ಪ್ಲಸ್ ಬೀಯಿಂಗಲ್ಲಿ ಎಲ್ಲಿ ಏನು ಯೂಸ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾಮ್ ಅಂದರೆ ಏನು, ಆರ್ ಅಂದರೆ ಏನು, ಈಸ್ ಅಂದರೆ ಏನು. ಆದರೂ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಆಮ್ ಪ್ಲಸ್ ಬೀಯಿಂಗಲ್ಲಿ ಒಂದಿಷ್ಟು ಜನ ಸ್ಟಕ್ ಆಗಿಬಿಡ್ತಾರೆ. ಅಲ್ಲಿ ಏನ್ಗೆ ಯೂಸ್ ಮಾಡಬೇಕು, ಬೀಯಿಂಗಲ್ಲಿ ಯೂಸ್ ಮಾಡಬೇಕು, ಆಮ್ ಪ್ಲಸ್ ಬೀಯಿಂಗ್ ಎಲ್ಲಿ ಬರುತ್ತೆ, ಮತ್ತು ಈಸ್ ಪ್ಲಸ್ ಬೀಯಿಂಗ್ ಎಲ್ಲಿ ಬರುತ್ತೆ, ಆರ್ ಪ್ಲಸ್ ಬೀಯಿಂಗ್ ಎಲ್ಲಿ ಯೂಸ್ ಬರುತ್ತೆ. ಅಂದರೆ ಪಾಸ್ಟಲ್ಲಿ ಇದು ಸ್ಟಾರ್ಟ್ ಆಗಿ ಅಂದರೆ ಕೆಲಸ ಹಂಗೆ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಹಿಂಗೂ ಪ್ರೆಸೆಂಟಲ್ಲಿ ನಡೀತಾ ಇದ್ರೆ ಅವಾಗನ ಬೀಯಿಂಗನ್ನು ಹಚ್ಚಿ ಸೆಂಟೆನ್ಸ್ನ ಬರಿಬೇಕು. ಅದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಇದು ಬಿ ಫಾರ್ಮ್ ಇದು ಪ್ರೆಸೆಂಟ್ ಫಾರ್ಮ್. ಯು ಬಿದು ಪ್ರೆಸೆಂಟ್ ಫಾರ್ಮ್ ಯಾವ್ಯಾವ ಅಂದರೆ ಈಜು, ಆರು, ಆ್ಯಮು. ಧನ್ಯವಾದಗಳು.